ಹಾಯ್ ಎಲ್ಲವೂ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಕೊನೆಗೂ ಕೂಡ ಇಲ್ಲಿ ರಾಘುಗೆ ಜಾನ್ಸಿ ಅಮ್ಮನ ಸತ್ಯ ಗೊತ್ತಾಗೆ ಹೋಯ್ತಾ. ಹಾಗಿದ್ರೆ ಲವ್ ಹೀರೋ ಹೋಗದೆ ಅತ್ತಿಯನ್ನ ಕಾಪಾಡಿ ಮನೆಗೆ ಕರ್ಕೊಂಡು ಬಂದ್ರೆ ತುಳಸಿಯ ಒಂದು ಆಟವನ್ನು ಉಲ್ಟಾ ಮಾಡಿದ್ರ ರಾಘು. ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಚಾನ್ಸಿ ಮತ್ತು ರಾಘು ಇಬ್ಬರು ಕೂಡ ತಾತನ ಜೊತೆಯಾಗಿ ಇಲ್ಲಿ ಅಮ್ಮನ ಒಂದು ಜಾಗದಲ್ಲಿ ಆಶ್ರಮ ಕಟ್ಟಲಿಕ್ಕೆ ಅಂತ ಹೋಗ್ತಾರೆ. ಬಟ್ ಅಲ್ಲೊಂದಷ್ಟು ರೌಡಿಗಳು ಅದಕ್ಕೆ ಅಡ್ಡಿ ಬರ್ತಾರೆ. ಆಗ ಇಲ್ಲಿ ರಾಘುನೇ ಮುಖಕ್ಕೆ ಮಾಸ್ಕ್ ಹಾಕೊಳ್ಳೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಹಿಗ್ಗಾಮುಗ್ಗ ಬಾರಿಸಿ ನಾನು ಲವ್ ಗುರು ಅಂತ ಕೂಡ ಹೇಳ್ತಾರೆ. ತದನಂತರ ಆ ಒಂದು ರೌಡಿಗಳು ಮನೆಗೆ ವಾಪಸ್ ಆಗಿದೆ. ಜಾನ್ಸಿ ಮನೆಗೆ ಬಂದು ಎಲ್ಲ ಒಂದು ಪತ್ರವನ್ನ ಅವರ ಕೈಗಿಟ್ಟು ಇನ್ನು ಮುಂದೆ ನಾವು ತೊಂದರೆ ಕೊಡುವುದಿಲ್ಲ, ನಿಮ್ಮ ಹಿಂದೆ ಲವ್ ಮ್ಯಾನ್ ಇದ್ದಾನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಯಾರದು ಅಂತ ಹೇಳಿ ಜಾನ್ಸಿಗೆ ಅಚ್ಚರಿ ಆಗ್ತದೆ. ತಾತ ನಾವು ಅಷ್ಟೆಲ್ಲ ಹೇಳಿದ್ರು, ಈ ರೌಡಿಗಳು ಎಷ್ಟೆಲ್ಲ ಮಾತಾಡಿದ್ರು, ಆದರೆ ಈ ಕ್ಷಣ ಇವರೇ ಬಂದು ಎಲ್ಲ ಕೊಟ್ಟು ಹೋಗ್ತಿದ್ದಾರೆ ಅಂತ ಹೋಗ್ತಿದಾರಲ್ಲ, ಏನಿರ್ಬೋದು ಇದರಿಂದ? ಆ ಮಾಸ್ಕ್ ಮ್ಯಾನ್ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ, ಲವ್ ಮ್ಯಾನ್ ಅಂತ ಕೂಡ ಹೇಳ್ತಿದ್ದಾರೆ. ಆ ವ್ಯಕ್ತಿ ಯಾಕೆ ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂದಮೇಲೆ ಇಷ್ಟೆಲ್ಲ ಮಾಡಬೇಕು? ಖಂಡಿತ ನನಗೆ 6 ತಿಂಗಳ ಕಾಲ ಯಾವುದೂ ಕೂಡ ನೆನಪಿಲ್ಲ. ಅಂಥದ್ರಲ್ಲಿ ಆ ಒಂದು ಘಟನೆ ಕೂಡ ಏನಾದರೂ ಅಲ್ಲಿ ನಡೆದಿರ್ಬೋದಾ? ಆ ವ್ಯಕ್ತಿ ಏನಾದರೂ ಅಲ್ಲಿಗೆ ಲಿಂಕ್ ಆಗಿರ್ಬೋದಾ? ಖಂಡಿತ ಏನಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ತಾತ ಅಂತ ಜಾನ್ಸಿ ಹೇಳಿದಾಗ, ನೀನು ಹೇಳ್ತಿರೋದು ನಿಜಾನೇ ಅಮ್ಮ, ಖಂಡಿತವಾಗ್ಲೂ ಸಾಕಷ್ಟು ವಿಷಯಗಳು ನಡೆದಿದೆ. ಆ ವ್ಯಕ್ತಿ ಖಂಡಿತ ನಿನ್ನ ಕಣ್ಮುಂದನೆ ಬರ್ತಾರೆ, ನಿನ್ಗೆಲ್ಲವೂ ಕೂಡ ಅರ್ಥ ಆಗತ್ತೆ ಅಂತಾನೆ ಸಂಪತ್ ಕುಮಾರ್ ಅವರು ಹೇಳ್ತಿದ್ದಾರೆ. ಆ ವ್ಯಕ್ತಿ ಕಣ್ಮರೆಯಾಗಿ ನಿಂತು ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂದರೆ ಖಂಡಿತ ಒಂದಲ್ಲ ಒಂದಿನ ಬಂದೇ ಬರ್ತಾನೆ, ಎಲ್ಲ ಸತ್ಯ ಕೂಡ ನಿನಗೆ ಗೊತ್ತಾಗುತ್ತೆ ಅಂತ ಸಂಪತ್ ಕುಮಾರ್ ಅವರು ಹೇಳ್ತಿದ್ದಾರೆ. ಸಂಪತ್ ಕುಮಾರ್ಗೂ ಗೊತ್ತಿಲ್ಲ ಆ ಒಂದು ಲವ್ ಮ್ಯಾನ್ ಬೇರೆ ಯಾರೂ ಅಲ್ಲ, ಮಾಸ್ಕ್ ಮ್ಯಾನ್ ಬೇರೆ ಯಾರೂ ಅಲ್ಲ, ದೂರ ಅಂತಕ್ಕಂಥದ್ದು. ಈ ಕಡೆ ರಾಘು ಜಾನ್ಸಿ ಬದುಕಲ್ಲಿ ಮತ್ತೆ ಲವ್ ಮ್ಯಾನ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ, ಹೊಸ ವೇಷಧಾರಿಯಾಗಿ. ರಾಘು ಕೂಡ ಅಲ್ಲೇ ಇದ್ದಾರೆ, ಬಟ್ ಅದು ನಾನೇ ಅನ್ನೋ ವಿಷಯವನ್ನು ಇಲ್ಲಿ ಜಾನ್ಸಿಗೆ ಹೇಳುವುದಕ್ಕೆ ಹಿಂದೆಟ್ಟಾಗ್ತಿದ್ದಾರೆ, ಹೇಳೋಕೆ ಮುಂದಾಗ್ತಿಲ್ಲ. ಅತ್ತ ಕಡೆ ಪಲ್ಲವಿ ಬದುಕಲ್ಲಿ ಏನೋ ಆಗಿರಬಹುದೇನೋ, ಆಕೆ ತುಂಬ ವಿಚಾರ ಮಾಡ್ಕೊಂಡಿದ್ಲು, ಅಳ್ತಾ ಇದ್ಲು, ಒಂದು ರೀತಿಯಲ್ಲಿ ಸಪ್ಪಿ ಆಗಿದ್ಲು. ಆ ಮನೇಲಿ ಅವ್ಳಿಗೆ ಏನು ಕಷ್ಟ ಆಗ್ತಿದ್ಯೋ ಏನೋ ಅಂತ ಹೇಳಿ ರಾಘು ಮನೆಯಲ್ಲಿ ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಅಮ್ಮ ಮಂಜುಳಾ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ. ನಂತರ ಪಲ್ಲವಿಗೆ ಕಾಲ್ ಮಾಡಿ ವಿಷಯ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಪಲ್ಲವಿಗೆ ಕಾಲ್ ಮಾಡ್ತಾರೆ, ಬಟ್ ಪಲ್ಲವಿ ಪ್ರಾರಂಭದಲ್ಲಿ ಕಾಲ್ನ ರಿಸೀವ್ ಮಾಡೋದಿಲ್ಲ. ಏನಿದು ಪಲ್ಲವಿ ಎಷ್ಟೇ ಬಾರಿ ಮಾಡಿದ್ರು ಕೂಡ ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ, ಖಂಡಿತ ಏನೋ ನಡೆದಿರ್ಬೋದು ಅನ್ಕೊಂಡಿದ್ದೆ. ಮತ್ತೊಮ್ಮೆ ಕಾಲ್ ಮಾಡ್ತಾರೆ. ಮತ್ತೊಮ್ಮೆ ಕಾಲ್ ಮಾಡಿದಾಗ ಪಲ್ಲವಿ ಕೂಡ ಕಾಲನ್ನು ರಿಸೀವ್ ಮಾಡ್ತಾಳೆ. ಕಾಲ್ ರಿಸೀವ್ ಮಾಡ್ತಿದ್ದಾಗೆ, ಏನು ಪಲ್ಲವಿ, ನಾವಲ್ಲಿಗೆ ಬಂದಾಗ ನೀನು ತುಂಬ ವಿಚಾರ ಮಾಡ್ಕೊಂಡಿದ್ದೆ, ಏನಾದರೂ ಇದೆಯಾ, ಆರಾಮಾಗಿದೆಯಾ ಅಲ್ವಾ ಅಂದಾಗ, ಅಯ್ಯೋ ನಾನು ತುಂಬ ಚೆನ್ನಾಗಿದ್ದೀನಿ, ಯಾಕೆ ಆ ರೀತಿ ಹಿಂದೆ ಅಂದರೆ ಮನೆಯವ್ರು ಎಲ್ಲರನ್ನ ಕೂಡ ನೋಡಬೇಕು ಅಂತ ಅನಿಸುತ್ತು, ಬೇರೆ ಯಾರನ್ನ ಕೂಡ ನೋಡೋಕ್ಕಾಗಲಿಲ್ವಲ್ಲ, ಅದಕ್ಕಷ್ಟೇ ಸ್ವಲ್ಪ ಬೇಜಾರ ಆಗಿತ್ತು ಅಂತ ಪಲ್ಲವಿ ಸತ್ಯವನ್ನು ಮುಚ್ಚಿರ್ತಾಳೆ. ಹೌದಾ ಅಂತ ಹೇಳಿ, ಅಜ್ಜಿ ನಿನಗೆ ತುಪ್ಪ ಹಾಕಿ ಚಕ್ಲಿ, ನುಪ್ಪಟ್ಟು, ಕೋಡ್ಬಳೆ ಎಲ್ಲವನ್ನ ಕೂಡ ಮಾಡಿ ಕಳಿಸಿದ್ದೀನಿ, ಮತ್ತೆ ಬೇಕು ಅಂದರೆ ಕೇಳು, ನಾನೇ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಅಂತ ಹೇಳಿ ಅಜ್ಜಿ ಹೇಳಿದಾಗ ಪಲ್ಲವಿ ಥ್ಯಾಂಕ್ಸ್ ಅಂತ ಕೂಡ ಹೇಳ್ತಾರೆ. ಥ್ಯಾಂಕ್ಸ್ ಎಲ್ಲ ಬೇಡ, ನೀನು ನಿನ್ನ ಮನೆಯಲ್ಲಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಬಟ್ ಆದರೆ ನಡುವೆ ಮತ್ತೆ ಪಲ್ಲವಿ ಕಣ್ಣೀರು ಹಾಕ್ತಾಳೆ. ಕಣ್ಣೀರು ನಿಜಕ್ಕೂ ಕೂಡ ಮನೆಯವರಲ್ಲಿ ಮುಂದಷ್ಟು ಅನುಮಾನಗಳನ್ನು ಕ್ರಿಯೇಟ್ ಮಾಡುತ್ತೆ. ಇದರ ನಡುವೆ ಪಲ್ಲವಿ ಮತ್ತು ಅವಳ ಗಂಡ ಮಿಥುನ್ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿ ಗೋವಾಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈ ಕಡೆ ತಾವಿಬ್ಬರು ಗೋವಾಗೆ ಹೋಗಬೇಕು, ಈ ಕಡೆ ನಾನು ಗೋವಾಗೆ ಅಫಿಷಿಯಲ್ ಟ್ರಿಪ್ ಇದೆ ಅಂತ ಹೋಗ್ತೀನಿ, ನೀನು ನಿಮ್ಮ ಮನೆಗೆ ಹೋಗಿರು, ಅಲ್ಲಿಂದ ನಿನ್ನನ್ನು ನಾನು ಪಿಕ್ ಮಾಡ್ಕೋತೀನಿ ಅಂತ ಕೂಡ ಮಾತನಾಡ್ಕೊಂಡಿರ್ತಾರೆ. ಈ ಒಂದು ವಿಷಯ ಆಲ್ರೆಡಿ ಅನಿತಾಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡಬೇಕಿದ್ರೆ ಅಲ್ಲಿ ಮಿಥುನ ನನಗೆ ನಾಳೆ ಗೋವಾ ಟ್ರಿಪ್ ಇದೆ, ಹೋಗಬೇಕು ಅಂತ ಹೇಳ್ತಾರೆ. ತದನಂತರ ನೀನು ಒಬ್ಬಳೇ ಇರ್ತೀಯ ಪಲ್ಲವಿ, ನೀನು ನಿಮ್ಮ ಅಪ್ಪನ ಮನೆಗೆ ಹೋಗ್ಬಿಡು ಅಂತ ಹೇಳಿ, ಅಪ್ಪ ಅಮ್ಮ ನಿಮ್ಗೇನಾದರೂ ಪ್ರಾಬ್ಲಮಾ ಅಂತ ಮಿಥುನ್ ಕೇಳಿದಕ್ಕೆ, ಅಯ್ಯೋ ಏನದೆ ನಮ್ಮ ಪ್ರಾಬ್ಲಮ್ ಪಾಪ, ಅವ್ಳಿಗೂ ಕೂಡ ಒಬ್ಬಳೇ ಇರೋದಕ್ಕೆ ಬೇಜಾರಾಗುತ್ತೆ, ಖಂಡಿತ ಪಲ್ಲವಿ ನೀನು ನಿಮ್ಮ ಅಪ್ಪನ ಮನೆಗೆ ಹೋಗಿರೋ ಬರೋ ತನಕ ಅಂತ ಹೇಳ್ತಾರೆ. ಆಗ ಇಲ್ಲಿ ಅನಿತಾಗೆ ಗೊತ್ತಾಗ್ಬಿಡುತ್ತೆ ಇವರಿಬ್ರು ಸಖತ್ತಾಗಿ ಪ್ಲಾನನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಏನಣ್ಣ ಇದು, ಮೊದಲೆಲ್ಲ ಟ್ರಿಪ್ಗೆ ಹೋಗ್ತಿರ್ಲಿಲ್ಲ, ಈಗ ಇಷ್ಟೊಂದು ಟ್ರಿಪ್ಪೆಲ್ಲ ಹೋಗ್ತಾ ಇದೆಯಾ ಅಂದಾಗ, ಅದು ಹಾಗಲ್ಲ, ಬಾಸ್ ಹೇಳಿದ್ಮೇಲೆ ಹೋಗಲೇಬೇಕಾಗತ್ತಲ್ವಾ ಅಂತ ಮಿಥುನ್ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಅನಿತಾ ಕೂಡ ಹೇಳ್ತಾಳೆ. ತದನಂತರ ಇಲ್ಲಿ ಅನಿತಾ ಮನಸ್ಸಲ್ಲಿ ಅನ್ಕೋತಾಳೆ, ಇದನ್ನು ಹೇಗೆ ಅಡ್ಡಿಪಡಿಸ್ಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ. ಅತ್ತ ಕಡೆ ರಾಘು ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗ ಇಲ್ಲಿ ಪಲ್ಲವಿ ಪ್ಲಾನ್ ಆಲ್ರೆಡಿ ಮನೆಯವ್ರಿಗೆ ವಿಷಯ ಗೊತ್ತಿರೋದ್ರಿಂದ ಅದೇ ವಿಷಯವನ್ನು ರಾಘು ಹತ್ರ ಹೇಳ್ತಾರೆ. ಈ ರೀತಿಯಾಗಿ ಯಾಕೆ ಕದ್ದು ಮುಚ್ಚಿ ಮಾಡಬೇಕು, ನನ್ನ ತಂಗಿ ಏನು ತಪ್ಪು ಮಾಡಿದಾಳೆ, ಅವಳು ಗಂಡನ ಜೊತೆ ಬದುಕೋದ್ರಲ್ಲಿ ಏನು ತಪ್ಪಿದೆ ಇಲ್ಲ, ನಾನು ಹೋಗಿ ಅವ್ರಿಗೆ ಸರಿಯಾಗಿ ಪಾಠ ಕಲಿಸಿ ಬರ್ತೀನಿ ಅನಿತಾಗೆ, ಅವಳಿಗೇನು ಹೆದರ್ಕೊಂಡು ಇಷ್ಟೆಲ್ಲ ಮಾಡೋದು ಅಂತ ಹೇಳ್ತಾರೆ. ಅಯ್ಯೋ ನೀನೇ ತಾಳ್ಮೆಯಿಂದ ಎಷ್ಟೆಲ್ಲ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಿದ್ಯಾ, ಇವತ್ತು ನಮಗೆ ತಾಳ್ಮೆ ಇಟ್ಕೊಳ್ಳಿ ಅಂತ ಹೇಳೋದು ಬಿಟ್ಟು ನೀನೇ ಯಾಕೆ ಈ ರೀತಿ ತಾಳ್ಮೆ ಕಳ್ಕೊತಾ ಇದೆಯಾ, ನಿಜಕ್ಕೂ ದಯವಿಟ್ಟು
ಕೆಲವೊಂದು ವಿಷಯಗಳನ್ನ ನಾವು ತಾಳ್ಮೆ ಇಟ್ಕೊಂಡು ನಿಭಾಯಿಸಬೇಕಾಗತ್ತೆ. ದಯವಿಟ್ಟು ಅರ್ಥ ಮಾಡ್ಕೋ ರಾಘು, ಇದು ಹೆಣ್ಮಗಳ ಬದುಕು, ಅಷ್ಟು ಸುಲಭವಾಗಿ ನಾವು ಹಾಯೋಕೆ ಸಾಧ್ಯ ಆಗೋದಿಲ್ಲ, ತುಂಬ ಸೂಕ್ಷ್ಮವಾಗಿ ನಿಭಾಯಿಸಬೇಕಾಗತ್ತೆ ಅಂತ ಹೇಳ್ತಾರೆ. ಜಸ್ಟ್ ಝಾನ್ಸಿ ಮನೆಗೆ ಬಂದರೆ ಸಾಕು, ಜೊತೆಗೆ ಪಲ್ಲವಿ ಬದುಕು ಸರಿ ಹೋದರೆ ಸಾಕು ಅಂತ ಕೂಡ ಹೇಳಿದಾಗ, ಖಂಡಿತ ನನ್ನ ಜೀವನದ ಉದ್ದೇಶನ ನನ್ನ ತಂಗಿ ಬದುಕನ್ನು ಸರಿಪಡಿಸೋದು, ಜೊತೆಗೆ ಝಾನ್ಸಿ ಮೇಡಮ್ ಹತ್ರ ಸಾರಿ ಕೇಳಿ ಅವರನ್ನು ಕರ್ಕೊಂಡು ಬಂದು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ಹೇಳಿ ರಾಘು ಕೂಡ ಹೇಳ್ತಾರೆ. ತದನಂತರ ಇತ್ತ ಕಡೆ ಝಾನ್ಸಿ ಮಲ್ಕೊಂಡಿದ್ದಾಳೆ. ಮಲ್ಕೊಂಡಿರ್ಬೇಕಿದ್ರೆ ಝಾನ್ಸಿಗೆ ಅವಳ ಒಂದು ಬದುಕಲ್ಲಿ ನಡ್ತಕ್ಕಂಥ ಘಟನೆಗಳು ಎಲ್ಲ ಮಬ್ಬಾಗೆ ನೆನಪಾಗ್ತದೆ. ಯಾಕೆ ಎಲ್ಲವೂ ಕೂಡ ನೆನಪಾಗ್ತದೆ ಅಂತ ಅಂದ್ಕೊಂಡಿದ್ದೆ. ಇನ್ನೇನು ರಾಘು ಕಣ್ಮುಂದೆ ಬರಬೇಕು, ಅದೇ ಟೈಮ್ಗೆ ರಾಘು ಕಾಲ್ ಮಾಡಿಬಿಡ್ತಾರೆ. ರಾಘು ಕಾಲ್ ಮಾಡಿದ್ದೆ ಈ ಕಡೆ ಝಾನ್ಸಿ ರೆಬೆಲ್ ಆಗ್ತಾಳೆ. ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡಿದ್ದೆ, ಗೊತ್ತಾಗೋದಿಲ್ವಾ ನಿನಗೆ 10 ಗಂಟೆ ಮೇಲೆ ಕಾಲ್ ಮಾಡಬಾರ್ದು ಅಂತ? ಎಂಥ ಒಂದು ಕನ್ಸು ಬಿದ್ದಿತ್ತು, ಇನ್ನೇನು ಗೊತ್ತಾಗ್ತಿತ್ತು, ಅಷ್ಟರಲ್ಲಿ ಹಾಳು ಮಾಡಿಬಿಟ್ಟಿಯಲ್ಲ ಅಂತ ಕೋಪ ಮಾಡ್ಕೋತಾರೆ. ಅದರಲ್ಲಿ ಏನಿದೆ ಮೇಡಮ್, ನನಗೆ ರಜಾ ಬೇಕಾಗಿತ್ತು, ಅದಕ್ಕೋಸ್ಕರ ಕಾಲ್ ಮಾಡಿದ್ದೆ. ನಾನು ನಿಮ್ಮ ಸಾರಥಿ ಇದ್ದಾಗಲ್ವಾ, ಯಾವಾಗ ಬೇಕಿದ್ರು ಏನು ಬೇಕಿದ್ರು ಕಾಲ್ ಮಾಡ್ಬೋದು ಅಂದಾಗ ಅದೆಲ್ಲ ಇಟ್ಕೋಬೇಡ ನೀನು, ಇನ್ನು ಮುಂದೆ ನನಗೆ ಕಾಲ್ ಮಾಡಬೇಡ, ನಿಂಗೆ ಯಾವುದೇ ಕಾರಣಕ್ಕೂ ರಜೆ ಕೊಡುವುದಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಅಷ್ಟರಲ್ಲಿ ತುಳಸಿ ಅವ್ರು ಬರ್ತಾರೆ. ಏನಾಯಿತು ಝಾನ್ಸಿ, ಯಾಕೆ ಅಂದಾಗ, ಅಯ್ಯೋ ಅತ್ತೆ ನಾನು ಇತ್ತೀಚೆಗೆ ಕೆಲವೊಂದು ವಿಷಯ ಹೇಳ್ತದ್ದೆ ಅಲ್ವಾ, ಅದು ನನ್ನ ಕನ್ಸಲ್ಲಿ ಬರ್ತಾನೆ ಇದೆ ಅಂದಾಗ, ಅಯ್ಯೋ ಕನ್ಸಲ್ಲಿ ಏನೇನೋ ಬರುತ್ತೆ ಅದೆಲ್ಲ ನಿಜ ಅನ್ನೋಕ್ಕಾಗತ್ತಾ? ನೀನು ಅರ್ಶಿನ ಶಾಸ್ತ್ರ ಮದುವೆ ಅದು ಎಲ್ಲವೂ ಕೂಡ ನಿನಗೆ ಆ ರೀತಿ ಮಾಡ್ಕೋಬೇಕು ಅನ್ನೋ ಆಸೆ ಇತ್ತು, ಅದೇ ಕನ್ಸಲ್ಲಿ ಬರ್ತದೆ ಅಷ್ಟೇ, ಅದು ಯಾವುದೂ ನಿಜ ಅಲ್ಲ. ನಮಗೆ ಕನ್ಸಲ್ಲಿ ವಿಚಿತ್ರ ಮುಖಗಳೆಲ್ಲ ಕಾಣಿಸುತ್ತೆ, ಹಾಗಾದ ಮಾತ್ರಕ್ಕೆ ಯಾರು ಕನ್ಸಲ್ಲಿ ಬಂದರು ಅಂದರೆ ಅದು ಇನ್ನೇನು ಅರ್ಥನ? ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೆ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅಂತ ತುಳಸಿ ಅವರು ಹೇಳ್ತಾರೆ. ಇತ್ತ ಕಡೆ ಝಾನ್ಸಿ ಮಾತ್ರ ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದಾಳೆ. ಅದನ್ನು ನೋಡಿದ್ದೆ ತುಳಸಿ ಅವ್ರಿಗೆ ಅನ್ಸುತ್ತೆ, ಜಸ್ಟ್ ಕನ್ಸ್ಗೆ ಇಷ್ಟು ತಲೆ ಕೆಡಿಸ್ಕೊತಿದ್ದಾಳೆ, ಇನ್ನೇನಾದರೂ ನೀಚ ಜೀವನದಲ್ಲಿ ಆಗಿದೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಅವಳು ಏನು ಬೇಕಿದ್ರು ತೀರ್ಮಾನ ತಗೋಬಹುದು, ಇದನ್ನೆಲ್ಲ ನಾನೇ ಫಸ್ಟ್ ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿ ತುಳಸಿ ಅವರು ಅನ್ಕೋತಾರೆ. ತುಳಸಿ ಅವರು ಅನ್ಕೊಂಡಿದ್ದೆ ಈ ಕಡೆ ಡೈನಿಂಗ್ ಟೇಬಲ್ ಮೇಲೆ ಬೆಳಗ್ಗೆ ಮಗನ ಜೊತೆ ಊಟ ಮಾಡ್ತಾ ತಿಂಡಿ ತಿಂತ ಕೂತಿರ್ಬೇಕಿದ್ರೆ ಝಾನ್ಸಿ ಬರ್ತಾಳೆ. ಕೂತ್ಕೋ ಝಾನ್ಸಿ, ಏನಿದು ಝಾನ್ಸಿ, ಟ್ಯಾಬ್ಲೆಟ್ ತಗೊಳ್ಳೋದನ್ನೇ ಮರ್ತ್ಬಿಟ್ಟಿಯಲ್ಲ, ತಿಂಡಿ ತಿಂದು ಬೇಗ ಟ್ಯಾಬ್ಲೆಟ್ ತಗೋ ಅಂತ ಹೇಳ್ತಾರೆ. ಆಗ ಇಲ್ಲಿ ಝಾನ್ಸಿ, ಏನಂತ ಇಷ್ಟೊಂದು ನನ್ನನ್ನು ಕೇರ್ ಮಾಡ್ತಿದ್ರ ಅಂದಾಗ ನನ್ನ ಸೊಸೆ ಚೆನ್ನಾಗಿರ್ಬೇಕು ಅಂತ ನನಗೆ ಅನ್ಸೋದಿಲ್ವಾ, ಸರಿ ಆಯಿತು ಟ್ಯಾಬ್ಲೆಟ್ ತಗೋ ಅಂತ ಟ್ಯಾಬ್ಲೆಟ್ ಕೊಟ್ಟು ಝಾನ್ಸಿ ಹೋಗ್ತಿದ್ದಾಗನೇ ಈ ಕಡೆ ಮಗ ಪ್ರಣವ್, ಏನು ಮಾಮ್ ಇದು, ನೀನೇ ಅವಳಿಗೆ ಎಲ್ಲ ನೆನಪಿನ ಶಕ್ತಿ ಬರೆಸ್ತಿದ್ಯಲ್ಲ, ಟ್ಯಾಬ್ಲೆಟ್ ಕೊಟ್ಟು ಏನಾಗಿದೆ ನನಗೆ ಅಂತ ಹೇಳಿದಾಗ, ನನಗೇನೂ ಆಗಿಲ್ಲ, ನಾನೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೀನಿ, ಅವಳಿಗೆ ಕೊಡ್ತಿರೋ ಟ್ಯಾಬ್ಲೆಟ್ ಯಾವುದೇ ರೀತಿ ನೆನಪಾಗಬಾರ್ದು ಅಂತ. ಆ ರಾಘು ಅವಳ ಬದುಕಲ್ಲಿ ಇದ್ರೆ ತಾನೇ ಇಷ್ಟೆಲ್ಲ ನಡೀತಿರೋದು, ಆ ರಾಘುನೇ ಅವಳ ಬದುಕಿಂದ ದೂರ ಮಾಡಿದ್ರೆ ಖಂಡಿತ ನಮ್ಮ ಅನ್ಕೊಂಡಾಗ ಎಲ್ಲ ಕೂಡ ಆಗತ್ತೆ ಅನ್ಕೊಂಡಿದ್ದೆ. ರಾಘುವನ್ನ ಭೇಟಿ ಮಾಡಿ ನೀನು ಝಾನ್ಸಿ ಬದುಕಿಂದ ಹೋಗಬೇಕು, ಎಷ್ಟು ಬೇಕು ಅಷ್ಟು ದುಡ್ಡನ್ನು ಬರ್ಕು ಅಂತ ಹೇಳಿ ಬ್ಲ್ಯಾಂಕ್ ಚೆಕ್ಕನ್ನು ಕೊಡ್ತಾರೆ. ಬ್ಲ್ಯಾಂಕ್ ಚೆಕ್ಕಲ್ಲಿ ನನಗೆ ಝಾನ್ಸಿ ಮೇಡಮ್ ಬೇಕು ಅಂತಾನೆ ಬರೆದಿಡ್ತಾರೆ ಇಲ್ಲಿ ರಾಘು. ಈ ಕಡೆ ತುಳಸಿ ಅವರಿಗೆ ಚಾಲೆಂಜ್ ಕೂಡ ಮಾಡ್ತಾರೆ, ನೀವು ಯಾವುದೇ ಕಾರಣಕ್ಕೂ ನನ್ನನ್ನು ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಝಾನ್ಸಿ ಮೇಡಮ್ನ ಬಿಡು ಮಾತೇ ಇಲ್ಲ ಅಂತ ಹೇಳಿ. ಈ ಕಡೆ ತುಳಸಿ ಅವರ ಬಂಡವಾಳ ಕೂಡ ರಾಘುಗೆ ಗೊತ್ತಾಗಿದೆ. ಈ ಕಡೆ ಸಂಪತ್ ಕುಮಾರ್ ಅವರು ರಾಘು ಸಹಾಯವನ್ನ ಕೇಳ್ತಿದ್ದಾಗೆ ಖಂಡಿತವಾಗ್ಲೂ ಇಲ್ಲಿ ರಾಘು ಝಾನ್ಸಿ ಮೇಡಮ್ ಅವರ ಅಮ್ಮನನ್ನ ಹುಡುಕಿ ತಂದು ಝಾನ್ಸಿ ಮೇಡಮ್ ಮುಂದೆ ತಂದು ನಿಲ್ಲಿಸುವುದಂತೂ ಖಂಡಿತ ಶುದ್ಧ ಸಿದ್ಧ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ